ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ತಾಳಿಪೆಟ್ಟು ಮಾಡೋದು ತೋರಿಸಿ ನೋಡ್ರಿ. ಅಂದರೆ ಅಕ್ಕಿ ಹಿಟ್ಟಿನ ತೋರಿಸಿದ್ದೆ. ಇವಾಗ ರಾಗಿ ಹಿಟ್ಟಿಂದ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಂಡು ಇದು ಸರಿ ಮಾಡ್ಕೊಬೋದು, ಇಲ್ಲಾಂದ್ರೆ ಮುದ್ದೆ ಟೈಪ್ ಮಾಡ್ಕೊಬೋದು ರೀ ರಾಗಿದು. ಇಲ್ಲಿ ನೋಡಿ ಮುದ್ದೆ ಮಾಡ್ಕೊಂಡಿನಿ. ಸ್ವಲ್ಪ ಇಷ್ಟು ಒಂದು ಚಿಕ್ಕ ಲೋಟದ ನೀರು ಇಟ್ಬಿಟ್ಟು ಮುದ್ದೆ ಮಾಡ್ಕೊಬೋದು. ಆಮೇಲೆ ಅದಕ್ಕೆ ರಾಗಿ ಹಿಟ್ಟು ಹಾಕ್ಕೊತೀನಿ ನೋಡಿ. ರಾಗಿ ಹಿಟ್ಟು ಅದು ಬಿಸಿನೀರು ಕಾಸಿ ಮಾಡ್ಬೋದು, ಸರಿ ಬೇಕಲ್ಲ ಮುದ್ದೆ ಇಲ್ಲ ಅಂದರೆ ಬಿಸಿನೀರು ಕಾಸಿ ಹಾಕೊಂಡು ಮಾಡ್ಬೋದು. ಆಮೇಲೆ ಏನು ಅಂದರೆ ಈಗ ಇದಕ್ಕೆಲ್ಲ ಐಟಮು ನೋಡ್ರಿ ಇಷ್ಟು ಹಾಕ್ತೀನಿ. ಒಂದು ಮುಕ್ಕಾಲು ಬಟ್ಲು ಸೌತೆಕಾಯಿ, ಅರ್ಧ ಬಟ್ಲು ಕ್ಯಾರೆಟು, ಸೌತೆಕಾಯಿ ಕ್ಯಾರೆಟು, ಆಮೇಲೆ ಇದು ಈರುಳ್ಳಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಇದು ಕರಿಬೇವು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಫುಲ್ ಎಲ್ಲ ಹೆಚ್ಚಾಕೊಂಡಿದ್ದೀನಿ. ಸಬ್ಬಾಕ್ಸಿ ಹಾಕ್ಕೊಳಲ್ಲ ನಾನು, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಮೆಂತ್ಯ ಸೊಪ್ಪು ಬಿಟ್ಟು ಬೇಕಾದ್ರೆ ಸಬ್ಬಾಕ್ಸಿ ಹಾಕೋಬೋದು, ಇಲ್ಲ ಎರಡೂ ಹಾಕೋಬೋದು. ನೋಡ್ಕೊಳ್ಳಿ, ಏಕೆಂದರೆ ಇದು ಗ್ಯಾಸ್ಟ್ರಿಕ್ ಆಗೋದ್ರಿಂದ ಸಬ್ಬಾಕ್ಸಿ ಆಗ್ತಿಲ್ಲ. ಇದು ಎಲ್ಲ ಕರಿಬೇವು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸ್ ಇದೆ. ಎಲ್ಲ ಒಂದೇ ಸರಿ ತೊಳೆದು ಹೆಚ್ಚಾಕೊಂಡ್ಬಿಟ್ಟಿದ್ದೀನಿ, ಜಾಸ್ತಿ ಇದಾಗೋದು ಬೇಡ ಅಂತ. ನೋಡ್ರಿ, ಒಂದೂವರೆ ಸ್ಪೂನು ಜೀರಿಗೆ ಹಾಕಿದ್ದೀನಿ. ಒಂದು ಸ್ಪೂನು ಒಂದು ಸ್ಪೂನು ಉಪ್ಪು ಹಾಕಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೋಬೋದು. ಆಮೇಲೆ ಇದು ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಇದಿಷ್ಟು ಚೆನ್ನಾಗಿ ಕಲಿಸ್ಬೇಕ್ರಿ. ಇದು ಚೆನ್ನಾಗಿ ಕಲಸಿ ಆಮೇಲೆ ಇದು ಪ್ಲಾಸ್ಟಿಕ್ಕಲ್ಲಿ ಇಲ್ಲ ಹೋಳಿಗೆ ಮಾಡೋದು ಇರುತ್ತಲ್ಲ ಅದರಲ್ಲಿ ಉದ್ದಬೇಕ್ರಿ, ಇಲ್ಲ ತಟ್ಟಬೇಕು. ನಿಮಗೆ ದಪ್ಪ ಬೇಕಂದ್ರೆ ತಟ್ಟಬೇಕು, ಇಲ್ಲ ಅಂದರೆ ಉದ್ದಬೇಕ್ರಿ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಕಡಿಮೆ ಆದರೆ ಮತ್ತೆ ಮೆತ್ತಗಾದರೆ ಹಿಟ್ಟು ಹಾಕ್ಕೋಬೋದು ರೀ. ಮುದ್ದೆ ಜಾಸ್ತಿ ಆದರೆ ಒಂಚೂರು ಹಿಟ್ಟು ಹಾಕ್ಕೊಂಡು ನಾದ್ಕೋಬೋದು. ನೋಡಿ ಈ ಥರ ಇದು ಮಾಡಿಕೊಂಡು ಆಮೇಲೆ ಇಷ್ಟಿಷ್ಟು ಹುಳಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಾ ಸೈಜಿಗೆ ಮಾಡ್ಕೋಬೋದು. ನೆಕ್ಸ್ಟ್ ಉದ್ದ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಮನೆ ಕಟ್ತಿದ್ದಾರೆ ರೀ, ಸೌಂಡ್ ಆಗ್ತಾಯಿದೆ, ಸಾರಿ. ಇದು ವರ್ಷ ಆಯ್ತು ಮನೆ ಇನ್ನೂ ಮುಗಿವಲ್ದು. ನೋಡಿ ಈ ಥರ ಉತ್ಕೋಬೇಕು. ಲತ್ತುಡಿ ಒಳಗೆ ಹೋಳಿಗೆ ಮಾಡೋಕ್ಕೆ ಕವರ್ ಇರುತ್ತಲ್ಲ ಅದಾದ್ರು ತೊಗೊಳ್ಳಿ, ಇಲ್ಲಾಂದರೆ ಆಯಿಲ್ ಪ್ಯಾಕೆಟ್ ಇದ್ದರೆ ಅದಾದ್ರು ತೊಗೊಳ್ಳಿ. ಈ ಥರ ಉತ್ಕೋಬೋದು, ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಮುಕ್ಕಾಲು ಭಾಗ ಉದ್ದಿದ್ಮೇಲೆ ಈ ಥರ ಎಲ್ಲ ಮಾಡಬೇಕ್ರಿ. ನೋಡಿ ಈ ಥರ ಎಲ್ಲ ಅದಕ್ಕೆ ಕಟ್ಬಿಟ್ಟು ಸೌಂಡು ತುಂಬ ಬರ್ತಾಯಿದೆ ರೀ, ಏನೋ ಅಂದ್ಕೋಬೇಡಿ. ಆಮೇಲೆ ಫ್ರೆಂಡ್ಸ್, ಇದು ಸ್ವಲ್ಪ ಎಲ್ಲ ನನಗೆ ಇಂಗ್ಲೀಷ್ ಬರಲ್ಲ ರೀ, ಎಲ್ಲ ಕನ್ನಡದಲ್ಲೇ. ನೀವೇನೋ ಕಾಮೆಂಟ್ ಹಾಕೋದಾದರೆ ಕನ್ನಡದಲ್ಲಿ ಹಾಕಿ ರಿಪ್ಲೈ ಕೊಡ್ತೀನಿ. ಇಂಗ್ಲೀಷ್ನಾಗ ಹಾಕಿರ್ತೀನಿ, ನನಗೆ ಅರ್ಥನೂ ಆಗಲ್ಲ. ಅದು ಯಾರು ಬಂದಾಗ, ಸ್ವಲ್ಪ ಮಕ್ಕಳು ಬಂದಾಗ, ಇಲ್ಲ ಫ್ರೆಂಡ್ಸ್ ಮಕ್ಕಳು ಬಂದಾಗ ಯಾರಿಗಾರು ತೋರಿಸಿ ಕಾಮೆಂಟ್ ಹಾಕಬೇಕಾಗುತ್ತೆ. ನನಗೆ ಅದೆಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕಾಮೆಂಟ್ ಹಾಕೋದು ಏನೂ ಎಲ್ಲ ಇಂಗ್ಲೀಷ್ನಾಗ ಹಾಕಿದರೆ ಅರ್ಥನೂ ಆಗಲ್ಲ. ಕನ್ನಡದಲ್ಲಿ ಹಾಕಿ ನೋಡೋಣ. ನೋಡಿ ಈ ಥರ ಹಂಚಿಗೆ ಎಣ್ಣೆ ಹಾಕಿಬಿಟ್ಟು ಇದು ಇರುತ್ತಲ್ಲ ಈ ಥರ ಹಾಕಬೇಕು, ನೋಡ್ಕೊಳ್ಳಿ. ಇದು ಈ ಥರ ಹಾಕಬೇಕು. ಆಮೇಲೆ ಇದು ಎಣ್ಣೆ ಹಾಕಬೇಕು ಸ್ವಲ್ಪ. ಫ್ರೆಂಡ್ಸ್, ಇದು ಸ್ಟವ್ ಇದಾಗಲ್ಲ, ಹಂಚು ಗ್ಯಾಸ್ ಸ್ಟವ್ ಮೇಲೆ ಮಾಡ್ತೀನಿ. ನಿಮಗೆ ಹಾಕೋಕ್ಕೆ ತೋರ್ಸೋಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಗ್ಯಾಸ್ ಮೇಲೆ ಬೇಯಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಈ ಥರ ಹಾಕಿ ಎರಡು ಕಡೆ ಬೇಯಿಸ್ಕೋಬೇಕ್ರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ, ಎರಡು ಕಡೆನೂ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಎಲ್ಲ ಎಷ್ಟು ಅಗಲಾಗೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ರಾಗಿ ಹಿಟ್ಟಿನಿಂದ ರಾಗಿ ರೊಟ್ಟಿ ಅಂತಾರೆ ಕೆಲವರು, ರಾಗಿ ತಾಳಿಪೆಟ್ಟು ಅಂತಾರೆ. ಈ ಥರ ನೋಡಿ ನೀವು ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ಸ್ಮಾಲ್ದು, ದೊಡ್ಡ ಸೆಂಟೆನ್ಸ್ ಎಲ್ಲ ಬರಲ್ಲ.
ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡೆ ಕನ್ನಡದಲ್ಲಿ ಹಾಕಿ ಎಲ್ಲ ಕಮೆಂಟ್ ಅಂತ. ಈ ಥರ ನೀವು ಎಲ್ಲ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟೆಲ್ಲ ಹಾಕಿ. ಥ್ಯಾಂಕ್ ಯು.